ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಡೆದಿದ್ದಕ್ಕೆಲ್ಲ ನಾನೇ ಕಾರಣ ಅನ್ನೋದು ನಿಜ. ಇದರಲ್ಲಿ ನನ್ನ ತಪ್ಪಿದೆ ಅನ್ನೋದು ನಿಜ. ಆದ್ರೆ ಈ ಸಾಲ ಮಾಡಿದ್ದು ನನಗೋಸ್ಕರ ಅಲ್ಲ ಅಮ್ಮ. ಮಾವನ್ ದುರಾಸೆಗೆ ಬಲಿಯಾಗಿ ನಾನು ಸಾಲ ಮಾಡ್ಬೇಕಾಯ್ತು. ಆದ್ರೆ ಅದು ತುಂಬಾ ಹಿಂದೆ. ಅದೆಲ್ಲ ನನ್ಗೆ ಗೊತ್ತಾಗಿದೆ ಪುಟ್ಟಿ. ನೀನ್ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ಯಾ, ಬದಲಾಗಿದ್ಯಾ. ಆದ್ರೆ ಹಿಂದೆ ಮಾಡಿದ ತಪ್ಪಿನ ನೆರಳು ಈಗ ನಿನ್ ಬದುಕನ್ನ ಕತ್ಲು ಮಾಡಬಾರ್ದು. ಅಷ್ಟಕ್ಕೂ ಇದಕ್ಕೆಲ್ಲ ನೀನ್ ಕಾರಣ ಅನ್ಕೊಂಡಿದ್ಯಾ? ಅದೇ ಸುಳ್ಳು. ಏನಮ್ಮ ಹೇಳ್ತಿದ್ಯಾ? ಏನಿಲ್ಲ ಬಿಡು, ಇದೆಲ್ಲ ವಿಧಿ ಆಟ. ಈ ಆಟದಲ್ಲಿ ನಾವು ಗೆಲ್ಬೇಕು ಅಷ್ಟೆ. ಒಂದ್ ರೀತಿಲಿ ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ನಾವು ಕೆಳಗೆ ಬೀಳ್ತಿದೀವಿ ಅಂತ ಅಂದಾಗ್ಲೇ ನಮ್ಮನ್ನ ಎತ್ತಕ್ಕೆ ಎಷ್ಟು ಕೈಗಳು ಬರುತ್ತವೆ ಅಂತ ಗೊತ್ತಾಗತ್ತೆ. ನಾವು ಕೆಳಗೆ ಬೀಳದೆ ಹೋದ್ರೆ ನಮ್ಮವ್ರು ಯಾರು, ನಮ್ಮ ಬೆನ್ನ ಹಿಂದೆ ಚೂರಿ ಹಾಕಕ್ ನಿಂತವ್ರು ಯಾರು ಅನ್ನೋದು ಗೊತ್ತಾಗೋದೇ ಇಲ್ಲ. ಅಮ್ಮ, ನೀನು ಏನು ಹೇಳ್ತಿದ್ಯಾ? ನನಗೇನು ಅರ್ಥನೇ ಆಗ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಬಿಡು. ಇವತ್ತಿಷ್ಟೆಲ್ಲ ನಡೆದಿದ್ದಕ್ಕೆ ತಾನೆ ಅಭಿ ನನ್ನ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಟಿದ್ದಾನೆ ಅಂತ ಗೊತ್ತಾಗಿದ್ದು. ಇನ್ನೇನಿದ್ರು ಅವನ ಬಾಯಲ್ಲಿ ಅಮ್ಮ ಅಂತ ಕರ್ಸ್ಕೊಳ್ಳೋದೊಂದೇ ಬಾಕಿ. ಹೌದಮ್ಮ, ಅಭಿ ಮಾತ್ರ ಅಲ್ಲ, ಈ ಮನೆಯವ್ರು ಎಲ್ಲರೂ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಹೌದಮ್ಮ, ಸಂಧ್ಯಾ ಹೇಳ್ತಾ ಇರೋ ಮಾತು 100ಕ್ಕೆ 100 ನಿಜ. ಇವತ್ತಾಗಿದ್ದೆಲ್ಲ ಒಳ್ಳೇದಕ್ಕೆ ಆಯಿತು. ಅದರಿಂದ ಈ ಮನೆಯವರು ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಯ್ತು. ನಿಜ ಸಿರಿ, ಮೊದಲೆಲ್ಲ ಅಮ್ಮನ್ನ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಇವರೆರಡು ತೋರಿಸಿರೋ ಪ್ರೀತಿ ಕಾಳಜಿ ಮುಂದೆ ನಾನು ತುಂಬ ಚಿಕ್ಕವನು ಅನ್ಸ್ಬಿಡ್ತು. ಹಾಗೇನಿಲ್ಲ, ನೀವೆಲ್ಲರೂ ಅಷ್ಟೇ ನನ್ನನ್ನು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಕಾಳಜಿಯಿಂದ ನೋಡ್ಕೋತಾ ಇದ್ದೀರಾ. ಹೌದು, ಎಲ್ಲರೂ ನಿನ್ನನ್ನು ಪ್ರೀತಿಯಿಂದನೇ ನೋಡ್ಕೊಳ್ತಾರೆ. ಆದರೆ ಪದೇ ಪದೇ ನಿಮಗೆ ಅವಮಾನ ಆಗೋ ಹಾಗೆ ಮಾಡೋದೇ ನಾನು. ಅಯ್ಯೋ ಪೆದ್ದಿ, ಅವಾಗ್ಲಿಂದ ನಾನು ನಿನ್ಗೆ ಹೇಳ್ತಾ ಇರೋದು ಅದನ್ನೇ. ಬದುಕಲ್ಲಿ ಏನೇ ನಡೆದ್ರು ಅದಕ್ಕೆಲ್ಲ ಒಂದು ಕಾರಣ ಅನ್ನೋದಿರುತ್ತೆ. ಮಂತರೆ ಕೈ ಮನ್ಸು ಕೆಡಿಸ್ದೆ ಹೋಗಿದ್ದಿದ್ರೆ ರಾಮಾಯಣ ಆಗ್ತಾ ಇತ್ತ. ಮನಸ್ಸು ಮುಗ್ಧವಾಗಿದೆ ಅನ್ನುವಾಗ ಮನಸ್ಸನ್ನ ಕೆಡಿಸೋರು ಮುಂದೆನೆ ನಿಂತಿರ್ತಾರೆ. ಅದನ್ನೆಲ್ಲ ಗೆದ್ದು ನಿಲ್ಲೋದೇ ಜೀವನ. ಈಗ ಅದನ್ನೆಲ್ಲ ಬಿಟ್ಬಿಡು. ನೀನ್ ತಂದಿರೋ ಬಳೆ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದೆ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯಾ? ನಿನಗೋಸ್ಕರ ಬೀದಿ ಬೀದಿ ಅಲ್ದಿದ್ದೀನಿ. ನಿಂಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನಮ್ಮ ಮನಸ್ಸನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಬೇಜಾರನ್ನೆಲ್ಲ ಎಷ್ಟು ಬೇಗ ಕಳೆದ್ಬಿಡ್ತೀಯ ಅಲ್ಲ. ಈಗೆಲ್ಲ ಒಳ್ಳೇದೇ ಆಯಿತು ಅಲ್ವಾ? ಈಗ ಹೊಟ್ಟೆ ಹಸಿತಾ ಇದೆ, ಅಡುಗೆನೂ ರೆಡಿ ಇದೆ. ಬನ್ನಿ ಫಸ್ಟ್ ಹೋಗಿ ಊಟ ಮಾಡೋಣ. ಸರಿ, ಬನ್ನಿ ಬನ್ನಿ. ನೀವೆಲ್ಲರೂ ಬಂದಿದ್ದಕ್ಕೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ನಾವೆಷ್ಟೇ ಖರ್ಚು ಮಾಡಲಿ, ಹೂವಿನ ಅಲಂಕಾರ ಮಾಡಲಿ, ಮನೆಗೆಲ್ಲ ಹೂವಿನ ಅಭಿಷೇಕ ಮಾಡಲಿ, ಆದರೆ ಮನೆಯವರೆಲ್ಲರೂ ಜೊತೆಯಾಗಿದ್ದಾಗ ಸಿಗೋ ಸಂತೋಷ ಮತ್ತೆ ಯಾವಾಗಲೂ ಸಿಗೋಲ್ಲ. ಈ ಥರದ ಸಂತೋಷ ಕ್ಷಣಗಳು ಆಗಾಗ ಆಗ್ತಾನೆ ಇರಬೇಕು. ಈಗ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಮುಂದೆ ನಾವು ಕರೆದಾಗ ನೀವು ಯಾವುದೇ ಕಾರಣ ಹೇಳದೆ ನಮ್ಮ ಮನೆಗೆ ಬರಬೇಕು. ಖಂಡಿತ ಬರ್ತೀವಿ. ಆ ಮನೆಗೆ ಬರೋಕ್ಕೆ ನನಗೆ ತುಂಬ ಇಷ್ಟ. ನಿನಗೆ ಅಂತ ನೀನು ಒಬ್ಬನ ಹೆಸರು ಮಾತ್ರ ತಗೋತಿದ್ಯಲ್ಲ ಬ್ರೋ, ನಾವೆಲ್ಲರೂ ಇಲ್ವಾ? ನಮ್ಮ ಹೆಸರು ತಗೋಬೋದಲ್ವಾ? ಅಂದರೆ ದತ್ತವ್ರ ಮನೆ ನಿನಗೂ ಇಷ್ಟನಾ ಅಭಿ? ಯಾಕೆ ಇಷ್ಟ ಆಗಲ್ಲ? ದೊಡ್ಡವರಿರೋ ಮನೆ ಅಲ್ವಾ, ಇಷ್ಟ ಆಗಲೇಬೇಕಲ್ಲ. ದತ್ತ ಅವರು ಬಂದಾಗ ನನಗೆ ಹೇಳ್ಬೇಕು ಸಮರ್ಥ್, ನನಗೆ ಅವ್ರು ಒಳ್ಳೆ ಕಂಪ್ನಿ, ನಾನು ಖಂಡಿತ ಬರ್ತೀನಿ.
ಸರಿ ಹೇಳ್ತೀವಿ. ನಾ ಹೊರಡೋಣವಾ? ಸಮರ್, ಏನೋ ಮರ್ತಿದ್ಯಾ, ನೆನ್ಪಿಸ್ಕೊ. ಮರ್ತಿದೀವ? ಓ ಹೌದಲ್ಲ, ಇವಳು ಗಲಾಟೆಯಲ್ಲಿ ನಾನು ಕೊಡೋದೇ ಮರ್ತೋದೆ. ಸಾರಿ. ಕಾಲ್ಗೆಜ್ಜೆನ? ಮಕ್ಕಳು ಅಂದರೆ ಹೀಗಿರಬೇಕು. ಕೈಗೆ ಹಸಿರು ಬಳೆ, ಉಡೋದಕ್ಕೆ ರೇಷ್ಮೆ ಸೀರೆ, ಕಾಲ್ಗೆಜ್ಜೆ, ಇನ್ನೂ ಏನೆಲ್ಲ ಗಿಫ್ಟ್ ಕೊಡ್ತಾ ಇದ್ದೀರಿ ನೋಡಿ. ನೀವೆಲ್ಲರೂ ನನಗೂ ಮಕ್ಕಳೇ. ತುಳಸಿಯವ್ರಿಗೆ ಮಾತ್ರ ಗಿಫ್ಟ್ ಕೊಟ್ಟು ನನಗೆ ಕೊಡದೇ ಇರೋದು ಸರಿನಾ? ಹೌದೌದು, ಅಣ್ಣಂಗೆ ಗಿಫ್ಟ್ ಕೊಡಲೇಬೇಕು. ಈ ಸಂಭ್ರಮಕ್ಕೆಲ್ಲ ಇಂಡೈರೆಕ್ಟಾಗಿ ಅಣ್ಣನೇ ಕಾರಣ ಅಲ್ವಾ? ಅದು ಇಲ್ಲ, ತುಳಸಿಯವ್ರಿಗೆ ಗಿಫ್ಟ್ ಕೊಟ್ಟರೆ ನನಗೂ ಕೊಟ್ಟಾಗೆ, ತೊಂದರೆ ಇಲ್ಲ. ಅಮ್ಮ, ಈ ಗೆಜ್ಜೆನ ನಾನೇ ಹಾಕ್ಲಾ? ಕೇಳ್ತೀಯಲ್ಲ ಪಾಪು, ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದೇನೆ. ಹಾಕು. ಅಂದಾಗ ಸಮರ್ಥ್, ನಾಳೆ ಆಫೀಸಿಗೆ ಬೇಗ ಹೋಗಬೇಕು. ತುಂಬ ಕೆಲಸಗಳಿದೆ, ಮೀಟಿಂಗ್ ಇದೆ. ಸಾಧ್ಯವಾದಷ್ಟು ಬೇಗ ಬಾ. ಸರಿ ಸರ್, ಬರ್ತೇನೆ. ಅಮ್ಮ, ನಾವು ಹೊರಡ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.